ಆಗ್ಯದ, ಒಪ್ಪುನು ಆ ಮಾತನ್ನು. ಕರ್ನಾಟಕ ಲೋಕಸೇವಾ ಸಾಂವಿಧಾನಿಕ ಸಂಸ್ಥೆ ಆಗಿದ್ದು ನಾವು ಯಾವುದೇ ಕ್ರಮ ಕೈಗೊಳ್ಳಲು ಸಾಧ್ಯವಿಲ್ಲ. ಸ್ವಾಯತ್ತ ಸಂಸ್ಥೆ ಐತಿ ಸರಿ, ಆದರೆ ನಿಮಗೆ ಭ್ರಷ್ಟಾಚಾರದ ವಿರುದ್ಧವಾಗಿ ಕ್ರಮ ಕೈಗೊಳ್ಳಿಕ್ಕೆ ನಿಮ್ಗೆ ಹಕ್ಕಿಲ್ವಾ ಸರ್ಕಾರಕ್ಕೆ? ಸರ್ಕಾರನ ಯಾಕೆ ಆಯ್ಕೆ ಮಾಡಿದ್ದಾರೆ ಜನ? ಮತ್ತು ಯಾರಿಂದ ಆಯ್ಕೆ ಆಗ್ಯದ? ಜನರಿಂದ. ಸಂವಿಧಾನಾತ್ಮಕವಾಗಿ ಆದಂಥ ಆಯ್ಕೆ ಅಂತ ನೀವು ನಮಗೆ ಅಧಿಕಾರ ಇಲ್ಲ ಅಂತ ಹೇಳ್ತಾ ಇದ್ದೀರಿ. ಯಾಕೆ ಅಂತಿದು ಏನು ಕಾರಣ ಅರ್ಥ ಆಗ್ತಾ ಇಲ್ಲ. ಅದರ ಜೊತೆಗೆ ಒಂದು ವೇಳೆ ಆರೋಪ ಹೊತ್ತವರು ಅಧಿಕಾರದಲ್ಲಿ ಇದ್ದಿದ್ದರೆ ಅಲ್ಲಿಂದ ಇಳಿಸೋದಕ್ಕೆ ಮಾತ್ರ ಸಾಧ್ಯವಿತ್ತು. ಅದ್ಯಾಕೆ ರಿಟೈರ್ ಆಗಿ ತೊಗೊಳ್ಬಾರ್ದು ಅಂತ ಏನದ? ಇಲ್ಲಿವರೆಗೆ ಡಿಲೇ ಯಾಕೆ ಮಾಡಿದ್ದೀರಿ ಇದನ್ನು? 2011 ಘಟನೆಯನ್ನು ಇಷ್ಟು ದಿವಸ ಲೇಟಾಗಿ ಮಾಡಿದ್ರಿ. ಈಗ ಮತ್ತೆ ಅದು ಕಾರಣ ಯಾಕೆ ಹೇಳ್ತಾ ಇದ್ದೀರಿ? ಇದು ಸಹಿತ ಪ್ರಶ್ನೆಯಾಗಿ ಉಳಿತದೆ ಇಲ್ಲ. ಅದರ ಜೊತೆಗೆ ಈಗ ಯಾರೂ ಅಧಿಕಾರದಲ್ಲಿ ಇಲ್ಲ, ಹಾಗಾದ್ರೆ ಶುರು ಮಾಡಿ ಹೋದವ್ರಿಗೆ ಬಿಡಬೇಕಾ? ಶಿಕ್ಷೆ ಇಲ್ವ ಅವ್ರಿಗೆ ಅಂತ ಇವತ್ತು ಪ್ರಶ್ನೆ ಮಾಡ್ತಾ ಇದ್ದಾರೆ ಜನಸಾಮಾನ್ಯರು. ಅದ್ರ ಜೊತೆಗೆ ಆದ್ದರಿಂದ ಪ್ರಕರಣ ಮುಕ್ತಾಯಗೊಳಿಸಿ ನಿರ್ಧರಿಸಲಾಯಿತು. ಅಲ್ಲರಿ, ನಿಮ್ಮ ಕ್ಯಾಬಿನೆಟ್ ಇರೋದು ಇವು ಮುಕ್ತಾಯಗೊಳಿಸೋದಕ್ಕೆ. ಇವ್ರ ಮೇಲೆಲ್ಲ ಆರೋಪ ಇದ್ದಾವೆ, ಪ್ರಾಸಿಕ್ಯೂಷನ್ ಆಗಬೇಕು. ಪ್ರಾಸಿಕ್ಯೂಷನ್ ಈಗಾಗಲೇ ಸಿದ್ಧ ಅಂತದ, ಪ್ರೂವ್ ಆಗ್ಯದ ನಮ್ಮ ಲೋಕಾಯುಕ್ತದಿಂದ ಮತ್ತು CIDಯಿಂದ. ಒಂದು ವೇಳೆ ತನಿಖೆ ತಪ್ಪಿದ್ರೆ ಅಥವಾ ಸುಳ್ಳಿದ್ರೆ ಅದು ಪ್ರಾಸಿಕ್ಯೂಷನ್ದಲ್ಲಿ ಸಿದ್ಧ ಆಗ್ತದೆ. ಅಡ್ವಾನ್ಸ್ ಹೇಳೋದಕ್ಕೆ ನೀವು ಯಾರು ಸರ್ಕಾರಕ್ಕೆ? ನಿಮ್ಗೆ ಅಧಿಕಾರದಂತ ಏನಾದರೂ ಮಾಡ್ತೀರಾ? ಯಾಕಂದರೆ ಈಗಾಗಲೇ ಜನಸಾಮಾನ್ಯರಿಗೆ ಮತ್ತು ಇವತ್ತಿನ ಕಲಿತಿರುವ ನಮ್ಮ ವಿದ್ಯಾರ್ಥಿಗಳು, ನಮ್ಮ ಭವಿಷ್ಯದ ವಿದ್ಯಾರ್ಥಿಗಳಿಗೆ KPSC ಮೇಲೆ ವಿಶ್ವಾಸ ಹೋಗಿಬಿಟ್ಟದ. ಅದರಲ್ಲೂ ಮುಖ್ಯವಾಗಿ ಅಧ್ಯಕ್ಷ ಮತ್ತು ಸದಸ್ಯರ ಮೇಲಂತೂ ವಿಶ್ವಾಸ ಇಲ್ಲ. ಯಾಕಂದರೆ ಆಡಳಿತಾರೂಢ ಪಕ್ಷದ ಪರವಾಗಿ ಇಂಥ